Hello guys, welcome back to my channel Arpita Vlogs. Guys, ನಾನು ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ವಿಡಿಯೋ ಮುಂದೆ ಬಂದುಬಿಟ್ಟಿದ್ದೀನಿ. ವಿಡಿಯೋ ನಿಮಗೆ ಮಾಡಲೇಬೇಕು, ಇದು ನಾನು ತೋರಿಸಲೇಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಜಸ್ಟ್ ನನಗೊಂದು ಪ್ರಾಡಕ್ಟು ಈಗ ಜಸ್ಟ್ ನನ್ನ ಕೈಲಿ ಸೇರಿತು. ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಹೇಳೋಣ ಅಂತ. ದಿಸ್ ಇಸ್ ಮೈ ನ್ಯಾಚುರಲ್ ಸ್ಕಿನ್. ಇದರಲ್ಲಿ ಮೇಕಪ್ ಇಲ್ಲ, ಒಂದು ಎಂಥದ್ದು ಇಲ್ಲ. ಬಿಕಾಸ್ ನಾನು ಜೂಮ್ ಹಾಕಿ ತೋರಿಸ್ತೀನಿ. ನನಗೆ ಒಂದೆರಡು ಪಿಂಪಲ್ಸ್ ಮಂತ್ಲಿ ಪ್ರಾಬ್ಲಮ್ಸಿಗೆ ಬಂದಿದೆ. ಸೊ ಅಷ್ಟು ಬಿಟ್ಟು ನನಗೆ ಪಿಂಪಲ್ಸ್ ಇಲ್ಲ. ನೋಡಿ, ನನ್ನ ಸ್ಕಿನ್ ನ್ಯಾಚುರಲಾಗಿ ನೋ ಫಿಲ್ಟರ್ ಇದೆ, ಫಿಲ್ಟರ್ ಇಲ್ಲ. ಬಿಕಾಸ್ ನನಗೆ ಎಲ್ಲ ಹಿಂದೆಲ್ಲ ನೋಡ್ಬೋದು, ಅದು ಹಾಗೆ ಕಾಣಿಸ್ತದೆ. ನೋ ಫಿಲ್ಟರ್. ನೋಡಿ ನನ್ನ ಸ್ಕಿನ್ ನ್ಯಾಚುರಲ್ಲಾಗಿ ಹೆಂಗಿದೆ ಅಂತ. ಇದೆಲ್ಲ ಈ ಸ್ವಲ್ಪ ನಾವು ಬೇಸಿಕ್ ಸ್ಟೆಪ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ, ಡೇ ಕ್ರೀಮ್, ನೈಟ್ ಕ್ರೀಮ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ಸ್ ಆ್ಯಂಡ್ ರೋಸ್ ವಾಟರ್, ಇದೆಲ್ಲ ಯೂಸ್ ಮಾಡೋದಕ್ಕೂ ನಮ್ಮ ಸ್ಕಿನ್ ಪ್ರಾಪರಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಸೆಟ್ ಆಗ್ತಿದೆ. ನೋ ಮೇಕಪ್ನಲ್ಲಿ ನಮ್ಮದು ಸ್ಕಿನ್ ಯಾವ ಥರ ಇದೆ ಅಂತ ನಾನು ನಿಮಗೆ ಈಸಿಯಾಗಿ ತೋರಿಸೋಕೆ ಇದೊಂದು ಸೂಪರ್ ಅಂತ ಅನಿಸುತ್ತೆ. ಬಿಕಾಸ್ ಈ ಸ್ಕಿನ್ನ ನಾವು ಹೆಂಗೆ ಪ್ರೆಪ್ ಮಾಡ್ತೀವಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿದ್ದೀರಾ, ಹಿಂದಿನ ವೀಡಿಯೋಸ್ ಎಲ್ಲ. ಸೊ ಇದು ನ್ಯಾಚುರಲ್ ಆಗಿ ನೋ ಮೇಕಪ್ನಲ್ಲಿ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬಿಕಾಸ್ ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಏನಾದರೂ ಯೂಸ್ಫುಲ್ ಇದೆಯಾ ಅಂತ ನೋಡಿ. ಇಷ್ಟು ಯೂಸ್ಫುಲ್ ಇದೆ. ನನಗೆ ಡಾರ್ಕ್ ಸ್ಪಾಟ್ಸ್ ಭಾಳ ಇದೆ, ಬಟ್ ಡಾರ್ಕ್ ಸ್ಪಾಟ್ಸು ಈಗ ತುಂಬ ಲೈಟ್ನಿಂಗ್ ಆಗಿದೆ. ಅದಕ್ಕೂ ನಾನು ಕ್ರೀಮ್ ಯೂಸ್ ಮಾಡಿದ್ದೀನಿ, ಅದನ್ನು ಪೋಸ್ಟ್ ಮಾಡಿದ್ದೀನಿ ನೋಡಿ. ಬಿಕಾಸ್ ಅದರಲ್ಲಿಂದನೇ ನನ್ನ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗಿದೆ. ತುಂಬ ಚೆನ್ನಾಗಾಗಿದೆ ಆ್ಯಕ್ಚುಲಿ. ಏನೂ ಡಾರ್ಕ್ ಸ್ಪಾಟ್ಸ್ ಅಷ್ಟು ಮೊದಲಿದ್ದಂಗೆ ಎಫೆಕ್ಟಿವ್ ಆಗಿ ಏನೂ ಅನ್ನಿಸ್ತಿಲ್ಲ. ಆ್ಯಂಡ್ ತುಂಬ ನಾರ್ಮಲಿಗೆ ಬಂದಿದೆ. ಇನ್ನೂ ಯೂಸ್ ಮಾಡೋದಿದೆ. ನಾನು ಜಸ್ಟ್ ಯೂಸ್ ಮಾಡಿದ್ದು ಒಂದು 15 days to 20 days ಆಗಿರ್ಬೋದು. ಇನ್ನೂ ಟೈಮ್ ಇದೆ, ಇನ್ನು 3 months ತನಕ ಅದರದ್ದು ಟೈಮಿಂಗ್ ಇದೆ. ಸೊ ನೋಡೋಣ ಅದು ಹೇಗೆ ಯೂಸ್ ಆಗುತ್ತೆ ಅಂತ. ಬಟ್ ನನಗೇನು ರಿಸಲ್ಟ್ ಕೊಟ್ಟಿದೆ ನಾನು ಅದು ನಿಮ್ಮ ಮುಂದೆ ಹೇಳೋಕ್ಕೆ ಈಸಿಯಾಗಿದೆ. ಸೊ ಗಾಯ್ಸ್, ನಾನು ಈಗ ನನ್ನ ಕೈಲಿರೋ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀನಿ. ಇದು ಡೇ ಕ್ರೀಮ್. ನನ್ನದು ಡೇ ಕ್ರೀಮ್ ಖಾಲಿಯಾಗಿದೆ. ರಿಯಾ ಅವ್ರದ್ದು ಯೂಸ್ ಮಾಡ್ತಿದ್ದೇನೆ. ಅದು ಪ್ರಾಡಕ್ಟು ನನಗೆ ಈಗ ಜಸ್ಟ್ ಬಿಸಾಕಿದ್ದೆ. ನಾನು ಖಾಲಿ ಆದಮೇಲೆ ನಾನು ಬಿಸಾಕ್ತೀನಿ. ನಾನು ಯಾವುದೂ ಸ್ಟೋರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಬೇರೆಯೋದಕ್ಕೂ ಪ್ಲೇಸ್ ಬೇಕು. ಸೊ ಅದಕ್ಕೋಸ್ಕರ ಅದನ್ನು ಬಿಸಾಕ್ಬಿಟ್ಟೆ. ನಾನು ಮಾರ್ನಿಂಗ್ ಬಿಸಾಕಿದೆ. ಬಟ್ ಅದು ಇವತ್ತು ಬರುತ್ತೆ ಅಂತ ನನಗೆ ಗೊತ್ತಿತ್ತಲ್ಲ, ಸೊ ನಾನು ಮಾರ್ನಿಂಗ್ ಬಿಸಾಕಿದೆ ಅದನ್ನು. ಅದು ರಿಯಾ ಅವ್ರದ್ದು ಡೇ ಕ್ರೀಮು. ನಿಮಗೇನಾದರೂ ಅಪ್ಡೇಟ್ ಬೇಕಂದರೆ ನಂದು ಇಲ್ಲೇ ವೀಡಿಯೋಸ್ನಲ್ಲೆಲ್ಲ ತುಂಬ ಅದ್ರ ಬಗ್ಗೆ ಇದೆ, ನೀವು ಅದನ್ನು ನೋಡ್ಬೋದು. ಆ್ಯಂಡ್ ಈಗ ಹೊಸದಾಗಿ ಬಂದಿರೋದು ಪ್ರಾಡಕ್ಟ್ ಒಂದು ಲೋಟಸ್ ಅವ್ರದ್ದು ತುಂಬ ಚೆನ್ನಾಗಿದೆ. ಲೋಟಸ್ ಪ್ರೊಫೆಷನಲ್ ಪಿಯೋಥಾನಿಕ್ ವೈಟ್ನಿಂಗ್ ಬ್ರೈಟ್ನಿಂಗ್ ಕ್ರೀಮ್. SPF 25 PA+++ ಇದೆ. ಆ್ಯಂಡ್ ಪ್ರಿಸರ್ವೇಟಿವ್ ಫ್ರೀ ಆ್ಯಂಡ್ ಆ್ಯಂಟಿ ಎಫಿಷಿಯಲ್ ಫ್ರೀಗ್ರೆನ್ಸಿ ಕಲರ್ಡ್ ಅಂತಿದೆ. ತುಂಬ ಚೆನ್ನಾಗಿದೆ. ಆಲ್ ಸ್ಕಿನ್ ಟೈಪ್ಸ್ಗೂ ಬರುತ್ತೆ. ಆ್ಯಂಡ್ ಪ್ಯಾರಾಬಿನ್ ಅದೇ ಅಂತ ಇಲ್ಲ, ನಾನು ಅಂಥದ್ದು ನೋಡಿ ತೊಗೊಳ್ಳೋದು. ಸೊ ತುಂಬ ಚೆನ್ನಾಗಿದೆ. ಇನ್ನೂ ಡೀಟೇಲಾಗಿ ಬೇಕಂದರೆ ಈ ಪ್ರಾಡಕ್ಟಿನ ತೊಗೊಂಡು ನೀವು ನೋಡಬೇಕಂತ ವಿನಂತಿ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸ್ವಲ್ಪ ಭಾರಿಯಾಗಿದೆ ಅನಿಸುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ, ಇದನ್ನು ಏನೇನು ಯೂಸಸ್ ಅಂತ, ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ನಾನು ಅದನ್ನು ನಿಮಗೆ ಸ್ವಲ್ಪ ಆಗಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇದನ್ನು ಅನ್ಬಾಕ್ಸ್ ಮಾಡ್ತಾನೆ ತಿಳಿಸ್ತೀನಿ. ನಾನು ಸ್ವಲ್ಪ ಓದಿದ್ದೀನಿ, ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. UV ರೇಸ್ಲಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ವಿಸಿಬಲ್ ಫೇರ್ನೆಸ್ ಆ್ಯಂಡ್ ರೆಡ್ಯೂಸಿಂಗ್ ಡಾರ್ಕ್ ಸ್ಪಾಟ್ಸ್ ಅಂತ ಕೊಟ್ಟಿದೆ. ಆ್ಯಂಡ್ ಸ್ಮೂತ್ನಿಂಗ್ ಸ್ಕಿನ್ ಅಂತ ಕೊಟ್ಟಿದೆ. ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಕೊಟ್ಟಿದ್ದಾರೆ. ಪವರ್ಫುಲ್ ಆಫ್ ಪ್ರೊಟೆಕ್ಷನ್ ಸಿಸ್ಟಮ್ ವರ್ಕ್ ಇನ್ ಸ್ಕಿನ್ ಬೆರಿ ಅಗೇನೆಸ್ಟ್ ಹಾರ್ಮ್ಫುಲ್ ಆಫ್ UV ರೇಸ್ ಆ್ಯಂಡ್ ಸ್ಕಿನ್ ಅಪಿರೆಂಟ್. ತುಂಬ ಚೆನ್ನಾಗಿದೆ. ನ್ಯಾಚುರಲ್ AHA ನ್ಯಾಚುರಲ್ ಎಕ್ಸ್ಟ್ರಾ ವರ್ಕ್ ಡೆಮಿಷಿಯಲ್ ಆ್ಯಂಡ್ ವಿಟಮಿನ್ C ಆಮ್ಲಾ ಬೆರಿ ಕ್ರಿಯೇಟೆಡ್ ಇನ್ಕ್ರೀಸಿಬಲ್ ಸ್ಮೂತ್ ಸ್ಕಿನ್ ಆ್ಯಂಡ್ ಪ್ರೋಸೀನಿಯಾ ಅಂತ ಇದೆ. ಸೊ ನಮಗೇನು ಇಂಪಾರ್ಟೆಂಟ್ ಅಂದರೆ ಈಗ ಸಮ್ಮರ್ ನಮ್ಮನ್ನ UV ರೇಸ್ಲಿಂದ ಕಾಪಾಡಿದ್ರೆ ಸಾಕು. ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ, ಅದನ್ನು ಕಡಿಮೆ ಮಾಡಿದ್ರೆ ಸಾಕು. ಸ್ಕಿನ್ ಸ್ಮೂತ್ನಿಂಗ್ ಆದರೂ ಸಾಕು. ಆ್ಯಂಡ್ ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ನನಗೆ ಇನ್ನೊಂದು 10 daysನಲ್ಲಿ ಹೋಗ್ಬಿಡುತ್ತೆ. ಬಿಕಾಸ್ ಅದು ಮಂತ್ಲಿ ಪ್ರಾಬ್ಲಮ್ಸಲ್ಲಿ ಬಂದಿರೋದು, ಹೋಗ್ಬಿಡುತ್ತೆ, ಅದೇನೋ ತೊಂದರೆ ಇಲ್ಲ. ಆ್ಯಂಡ್ ಈ ಥರ ಪ್ಯಾಕೇಜಿಂಗ್ ಇರುತ್ತೆ. ಈ ಥರ ಪ್ಯಾಕೇಜಿಂಗ್ ಇದೆ. ಒಂಥರ ಗ್ಲಾಸಿಂದಿದು.
ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಗ್ಲಾಸಿಂದು. ಸೊ ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದು ಅಂತ ಅನ್ನೋದಕ್ಕೆ. ನಾನು ಆ ಟೈಮ್ನಲ್ಲಿ ನನಗೆ ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಸೊ ಅದ್ರ ಬಗ್ಗೆ ಬ್ಲೇಮ್ ಬೇಡ. ಆ್ಯಂಡ್ ಕ್ರೀಮ್ ವೈಟ್ ಇದೆ, ಕಾಣಿಸ್ತಿದೆಯಾ? ಐ ಡೋಂಟ್ ನೋ ಇಟ್ ಕಾಸ್ಟ್. ವೈಟ್ ಇದೆ. ಸ್ಮೆಲ್ ಲಿಟಿಲ್ ಬಿಟ್ ಇದೆ, ಒಂಥರ ಅಂದರೆ ಫ್ಲವರ್ ಸ್ಮೆಲ್ ಇದೆ. ಇದು ಫ್ಲವರ್ ಸ್ಮೆಲ್ ಇದೆ, ಚೆನ್ನಾಗಿದೆ. ಲೆಟ್ ಮಿ ಯೂಸ್ ಇಟ್. ಇದು ಗ್ಲಾಸ್ ಅಲ್ವಾ, ಹುಷಾರಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಇದರದ್ದು ಏನು ಟ್ಯಾಪ್ ಮುಚ್ಚಳಕ್ಕೆ ಇನ್ನೂ ತುಂಬ ಕ್ರೀಮ್ ಅಂಟ್ಕೊಂಡಿದೆ, ಅದನ್ನೇ ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ವೈಟ್ ಇದೆ, ತುಂಬ ಬೇಗನೆ ಮರ್ಜ್ ಆಗ್ತಾ ಇದೆ. ನಾನು ಆಲ್ರೆಡಿ ರೋಸ್ ವಾಟರ್ ಅಪ್ಲೈ ಮಾಡಿದ್ದೆ ಸ್ಕಿನ್ನಿಗೆ, ಸೊ ಇದನ್ನು ಜಸ್ಟ್ ಪ್ಯಾಂಪರೇಷನ್ಗೆ ಹಚ್ಚೋದು. ನಾನು ಇದ್ರ ರಿವ್ಯೂಗೋಸ್ಕರ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು. ತುಂಬ ಜನ ಸ್ಕಿನ್ ಯಾಕೆ ಅಷ್ಟು ಸ್ಮೂತಿಂಗ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ನಾನು ಟೈಮ್ ಇದ್ದರೆ ಮಾಡ್ತೀನಿ, ಬಟ್ ನನ್ನ ಹತ್ರ ಎಲ್ಲ ಪ್ರಾಡಕ್ಟ್ಸ್ ರೆಡಿ ಇದೆ. ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಬೇಕು, ಬಟ್ ಐ ವಿಲ್ ಟ್ರೈ ಟು ಡೂ. ಸದ್ಯದಲ್ಲೇ ಬರುತ್ತೆ. ಸ್ವಲ್ಪ ಕಣ್ಣಿನ ಹತ್ರ ಮಾಡ್ಕೋಬೇಕಾದ್ರೆ ಈ ಥರ ಸ್ವಿಸ್ಟ್ ಮಾಡಿ ಕಣ್ಣಿನ ಹತ್ರ ಸ್ವಲ್ಪ ಅಪ್ಲೈ ಮಾಡಿ, ಬಿಕಾಸ್ ಕಣ್ಣಿಗೆ ಹಾರ್ಮ್ಫುಲ್ ಆಗುತ್ತೆ. ತುಂಬ ಬೇಗ ಮರ್ಜ್ ಆಗುತ್ತೆ, ಅದು ಇಂಪಾರ್ಟೆಂಟು. ಆ್ಯಂಡ್ ಬೇಗನೆ ಸ್ಕಿನ್ನಲ್ಲಿ ಪ್ರೆಪ್ ಆಗ್ತದೆ. ಆ್ಯಂಡ್ ನಮ್ಮ ಕಿವಿಗೂ ಇಂಪಾರ್ಟೆಂಟ್, ಹಚ್ಚಲೇಬೇಕು, ಮಸ್ಟ್ ಶುಡ್ ಬಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಈ ಜಾಲ್ ಲೈನ್ಸಿಗೂ ಹಚ್ಚಬೇಕು. ಆ್ಯಂಡ್ ಇಷ್ಟೇ ನೋಡಿ, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ನೀವು ಟ್ರೈ ಮಾಡಿ ಅಂತ ನಾನು 100% ಕೊಟ್ಟು ಹೇಳ್ತೀನಿ. ಬಿಕಾಸ್ ನನಗೆ ಒಂದು ಸ್ವಲ್ಪ ತಿಳಿದವರೆಲ್ಲ ನನಗೆ ಟ್ರೈ ಮಾಡು, ಮಸ್ಟ್ ಶುಡ್ ಬಿ ಇದು ಅಂತ ಅಂದಿದ್ದಾರೆ. ಯಾ, ಐ ಆಮ್ ಶ್ಯೂರ್ ಯೂಸ್ ಮಾಡೇ ಮಾಡ್ತೀನಿ. ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಗಾಯ್ಸ್, ನಿಮಗೆ ಯಾವುದಾದ್ರೂ ಡೇ ಕ್ರೀಮು ಯಾವುದಾದ್ರೂ ಯೂಸ್ ಮಾಡಬೇಕು, ತುಂಬ ಸ್ಕಿನ್ ಹಾಳಾಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಲೋಟಸ್ ಅವ್ರದ್ದು ಪ್ರೊಫೆಷ್ನಲ್ ಅಂತ ಈ ಥರ ಇರುತ್ತೆ, ಬಾಕ್ಸ್ ಈ ಥರ ಇರುತ್ತೆ. ಮೇ ಬಿ ನೀವು ಫ್ಲಿಪ್ಕಾರ್ಟ್ನಲ್ಲೆಲ್ಲ ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಲಿಂಕ್ ಎಲ್ಲ ನನ್ನ ಕೈಯಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ನಾನು ಔಟ್ಸೈಡ್ ತೊಗೊಂಡಿದ್ದು. ನಾನು ಒಂದು ಸ್ವಲ್ಪ ತುಂಬ ಚೆಕ್ ಮಾಡಿನೇ ತೊಗೊಳೋದು. ನನ್ನ ಸ್ಕಿನ್ನೇನು ಎಲ್ಲದನ್ನೂ ಬೇರ್ ಮಾಡುತ್ತೆ. ಸೊ ಆದ್ರೂ ನಾನು ನಿಮಗೆ ರಿವ್ಯೂ ಕೊಡಬೇಕು ಅಂದರೆ ಒಂದು ಬೆಸ್ಟ್ ಪ್ರಾಡಕ್ಟನ್ನು ಮಾತ್ರ ನಾನು ತೋರ್ಸೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಾನು ತುಂಬ ಆಲೋಚನೆ ಮಾಡಿ ಹೊರಗಡೆನೇ ತೊಗೊಂಡಿದ್ದು. ಬಟ್ ಅದು ತೊಗೊಂಬಂದಿದ್ದು ಅವ್ರ ಹತ್ರ ಸ್ಟಾಕ್ ಇದ್ದಿಲ್ಲ, ಕಳಿಸ್ಕೊಡ್ತೀನಿ ಅಂದರೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಮಗೆ ರಿವ್ಯೂ ಮಾಡಿದ್ದೀನಿ. ಸೊ ಗೈಸ್, ದಿಸ್ ಇಸ್ ದ ಲೋಟಸ್ ಪ್ರೊಫೆಷ್ನಲ್. ತುಂಬ ಚೆನ್ನಾಗಿದೆ. ಯು ಮಸ್ಟ್ ಟ್ರೈ ದಿಸ್ ಪ್ರಾಡಕ್ಟ್. ಆ್ಯಂಡ್ ನಿಮ್ಗೆ ಯಾವುದನ್ನು ಒಳ್ಳೆಯ ಕ್ರೀಮು, ಯಾವುದಕ್ಕಾದರೂ ಏನಾದರೂ ನಿಮ್ಗೆ ಯೂಸ್ ಮಾಡೋಕ್ಕೆ ಬೇಕು, ಕ್ರೀಮ್ ಏನಾದರೂ ಸಜೆಷನ್ ಮಾಡಿ ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನಗೆ ಯಾವುದಕ್ಕೆ ಏನಕ್ಕೆ ಬೇಕು, ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ಹೇಳಿ ಕಳಿಸಿ, ಅಂದರೆ ಟೈಪ್ ಮಾಡಿ ಕಳಿಸಿ. ಸೊ ನಾನು ನಿಮಗೆ ಟೈಪ್ ಮಾಡಿ ಕಳಿಸ್ತೀನಿ. ಅದು ಯಾವ್ಯಾವ ಕ್ರೀಮ್ ನೀವು ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.